ಹಾಂ, ಪೂಜೆ ಎಲ್ಲ ಅಚ್ಚುಕಟ್ಟಾಗಿ ಚಲೋ ಆಗೈತಮ್ಮ ಶಾಂತಮ್ಮ. ಪೂಜೆ ಎಲ್ಲ ಸರಿ ಆಗೈತಿ. ಧೂಪ ಒಂದು ಲೋಬಾನ ಒಂದು ಹಚ್ಕೊಂಬರ್ರಿ. ಆಮ್ಯಾಗ ಒಂದು ತುಪ್ಪದ ಡಬ್ಬಿ ತೊಗೊಂಬರ್ರಿ ಪಟ್ ಅಂತೇಳಿ. ತುಪ್ಪದ ಡಬ್ಬಿ ಆಕಳದ್ನ ಹೇಳಿದ್ನಲ್ಲ, ಅದು ಐತಿ ಅಂದಿದ್ರಿ, ಅದಕ್ಕೆ ನಾ ಅದನ್ನು ತಂದಿಲ್ಲ. ಒಂದು ಆಮೇಲೆ ಇದು ತೊಗೊಂಬರ್ರಿ, ಹಳ್ಳಿ ತೊಗೊಂಬರ್ರಿ. ಹಳ್ಳಿ ಉತ್ರಾಣಿ ಕಡ್ಡಿಗೆ ಸುತ್ತಿ ತುಪ್ಪ ಹಾಕಾಕ ಹೋಮ್ ಕುಂಡಕ್ಕೆ ಬೇಕು. ಮತ್ತೆ ಏನ್ ತಗೊಂಡ್ಬರ್ಬೇಕ್ರಿ ಸಮರೆ? ಏನಿಲ್ಲ, ಮುಹೂರ್ತ ಸರಿಯಾಗಿ ಶುರು ಮಾಡಿದ್ರೆ ಆತ, ಮತ್ತೇನು ತರೋ ಅವಶ್ಯಕತೆ ಇಲ್ಲ. ಹಂಗಾರ ಚಾಲು ಮಾಡೋಣ. ದಂಪತಿಗಳು ಬಂದು ಕುಂದ್ರು ಬರ್ರಿ. ಆ ತುಪ್ಪದೊಂದು ತೊಗೊಂಬರ್ರಿ. ಕುಂತು ಮಂಗಳಾರತಿ ಹಾಡಿಂದ ದಂಪತಿಗಳ ಕೈಯಲ್ಲಿ ನಾನು ಹೋಮ್ ಕುಂಡ ಇದು ಮಾಡಿಸ್ತೀನಿ. ಇರ್ಚಿ ಪಟ್ಟಂತ ಹೋಗಿ ಸೀರೆ ಉಟ್ಕೊಂಬ. ಏನು ಮತ್ತೆ ಲೇಟ್ ಮಾಡಬೇಡ, ಅಲ್ಲಿ ನಿಂತು. ಶಾಂತಕ್ಕ. ಇದು ಅತ್ತಿಯರ ಅಡಿಗೆದ ವ್ಯವಸ್ಥೆ ಏನಾತ? ಪ್ರೇಮಕಾರ ಅದು ನಿಂತಿದ್ರೆ ಅಡಿಗೆ ಕಡೆ, ಆ ಉಪ್ಪುಕಾರ ಅದು ರುಚಿ ನೋಡಕ್ ಹೋಗ್ಬೇಡ್ರಿ ಅಂತ ಹೇಳಿದ್ದೆ. ಯಾಕಂದ್ರೆ ದೇವ್ರಿಗೆ ಅಡಿ ಹಿಡಿಯೋದಲ್ಲ, ಅಂದಾಜ್ ಮ್ಯಾಗ ಹಾಕಿ ಮಾಡ್ರಿ ಅಂತ ಹೇಳಿದ್ದೆ. ಅಂದಿದ್ರ. ಏನ್ ಮಾಡ್ಯಾರ ಗೊತ್ತಿಲ್ಲ, ಕೇಳ್ಬೇಕಿತ್ರಿ ಅತ್ತಿಯರ ಊಟ. ನಾನು ಹೋಗ್ಬರ್ಲ ಹಂಗಾರ? ಆಮೇಲ್ರಿ ಎಲಿ ಇವು ಡಿಸ್ಪೋಸಲ್ ಅವು ಎಂತವು ಬರ್ತಾವಲ್ಲ, ಉಂಡು ಚೆಲು ತಾಟ, ಆ ಪತ್ರೋಳಿ ಎಲಿ ಎಲ್ಲ ತಗೊಂಬ ಅಂತ ಹೇಳಿದ್ದೆ. ತಂದಿರ್ನೇ ಇಲ್ಲ? ತಂದೆ ನೀ ಅಂತ ಕರ್ಸ್ಕೊಡ. ಅವನು ತಾತಿ ಕುಡಿಯಕ್ಕೆ ನೀರಿಂದ ಇದು ಬಿಟ್ರು ವ್ಯವಸ್ಥೆ ಮಾಡೀನಿ, ಮತ್ತೇನಿಲ್ಲಲ್ಲ. ನೀವು ದೋತ್ರ ಉಟ್ಕೊಂಬಾರಪ್ಪ. ಇದು ರವಿ ನಡೆಯಂಗಿಲ್ಲ. ದೋತ್ರ ಉಟ್ಕೊಂಡು ಮ್ಯಾಗ ಒಂದು ಬಿಳಿ ವಸ್ತ್ರನ ಒಂದು ಕೆಂಪುದೋ ಎಂತದೋ ಒಂದು ಹಚ್ಕೊಂಡು ಬಾರಪ್ಪ ಪೂಜೆಗೆ. ಹೌದನ್ರಿ? ಹಾಂ ಆಯ್ತ್ರಿ. ಶಾಂತ ಬಾಯ್ಲಿ. ಶಾಂತ, ನೀ ಇಲ್ಲಿ ಏನೈತಿಲ್ಲವ ಮಾಡ್ಕೊ, ನಾ ಹೋಗಿ ಅಡಿಗೆ ಕಡೆ ನೋಡ್ತೀನಿ. ಏನ್ರಿ? ಒಂದು ವಸ್ತ್ರ ಲುಂಗಿ ಪಂಜಿ ಎಲ್ಲದ ಅಂತ ನಂಗೆ ಗೊತ್ತಿಲ್ಲ. ಈಗ ಮತ್ತೆ ನೀನ ಹಂಗಾರ ಹುಡುಕೊಡ್ಬೇಕು ಅವನ್ನ ಪಟ್ ಅಂತೇಳಿ. ನಾ ಮದ್ವೆಯಾಗ ವಾಪಸ್ ತೆಗೆದು ನೋಡ್ದೇವ, ಒಳ್ಳೆ ಮುಟ್ಟೆ ಇಲ್ಲ ಅವನ್ನ, ಅದಕ್ಕೆ ಕೊಡ್ಬಾ. ಅಯ್ಯೋ ದೇವ್ರೇ, ನಡ್ರಿ ಒಂದೆರಡೇ ನಿಮಿಷ ಸಾಂಬಳ ಬಂದೆ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೋಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ. ಓಂ ಶುಕ್ಲಾಂಬರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ನ್ಯಾಯಧರ್ಮವಿಘ್ನೋಪಶಾಂತಯೋ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶಂಖಚಕ್ರಗದಾಸ್ತೆ ಶ್ರೀಪೀಠ ಸ್ವರೂಪಚಿತೆ ಕೋಲಾಸ ವೆಂಕಟ ಸರಸಮಾರಿಣಿ ನಮಸ್ತೆ ಗರುಡಾರಯ ನಮಸ್ತೆ ಮಾಮೇ. ಓಂ ನಮಸ್ತೆ. ಓಂ ವಿಘ್ನ ವಿನಾಶಕಾಯ ನಮಃ. ಹೊಂಟೆ? ಬೆಳಗ್ಗೆ ಹೋಗಿದ್ದೆ ನಾನು. ಮತ್ತೆ ಬೆಳಗ್ಗೆ ಹೋಗಿ ಒಂದು ಸ್ವಲ್ಪ ಪೂಜೆಗೆ ಏನೇನು ಬೇಕೆಲ್ಲ ತಯಾರು ಮಾಡಿಕೊಟ್ಟು ಬಂದು ಕಡೆಗೆ ಈಗ ಮಂದಿ ಬರಕತ್ತಾರಲ್ಲ, ಅವ್ರು ಕರೆದಾರೆ ಸೀರೆ ಉಟ್ಕೊಳಕಂತ ಬಂದೆ. ಹೌದು, ಅದಕ್ಕೆ ನಸಕ್ನಾಗ ಎದ್ದೋಗಿ ನೀನು. ನಾ ಎಲ್ಲಿ ಹೋದ್ಲಿಕ್ಕೆ ಇಷ್ಟು ನಸಕ್ನಾಗ ಎದ್ದಾಳಲ್ಲ ಅಂತೇಳಿ ಅದ್ರಾಗ ಜಳಕ ಮಾಡಿ ಇಲ್ಲೇ ಓಡಾಡಕತ್ತಿದ್ದೆಲ್ಲ ನೋಡ್ದೆ ನಾನು. ಆ ಕಳ್ಳ ಕಣ್ಣು ಮುಚ್ಕೊಂಡು ಮಕ್ಕೊಂಡಿದ್ರೆ ಸುಳ್ಳೆ. ನಾನು ನಿಮಗೆ ನಿದ್ದೆತೈತೆ ಅಂತ ತಿಳ್ಕೊಂಡೆ ನೋಡು. ಮತ್ತು ಮನ್ಯಾಗಿರೋ ಈ ಟೆನ್ಷನ್ನು, ಈ ಒಂಥರ ಗೋಳು ಬೇಜಾರು, ಇದ್ರೊಳಗೆ ಯಾವುದ್ರ ಕಡೆನೂ ಲಕ್ಷಣ ಹೋಗಾಕತ್ತಿದ್ದಿಲ್ಲ. ಇವತ್ತು ಹಂಗೆ ಸುಮ್ಮನೆ ಜಸ್ಟ್ ಬರೀ ಚೇಂಜ್. ಅದು ಹೋಲ್ಬಿಡ. ಅಂದಂಗೆ ನಿಂಗೆ ಏನಾರು ಬೇಜಾರಾಗಿತ್ತನ? ಎದ್ರ ಸಂಬಂಧ ರೀ? ಎದ್ರ ಸಂಬಂಧ ಬೇಜಾರಾಗಬೇಕು? ಎದ್ರ ಸಂಬಂಧ ಅಂದರೆ ನಮ್ಮ ತಂಗಿ ಇಲ್ಲೇ ಬಂದಾಳಲ್ಲ, ಅದಕ್ಕೆ ಕೇಳಿದೆ ನಿಂಗೆ ಏನಾರ ಬೇಜಾರಾತ ಅಂತೇಳಿ. ಯಾಕಂದ್ರೆ ನನಗೆ ಗೊತ್ತಿದ್ದ ಪ್ರಕಾರ ನಾದ್ನ್ಯಾರು ಬಂದು ಮನೆ ಸೇರ್ಕೊಂಡ್ರೆ ಮನೆ ಸುಸ್ತ್ಯಾರು ಜಗಳ ಮಾಡ್ತಾರೆ, ಬೇಜಾರಾಕಾರ, ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂತ ಗೊತ್ತು. ಅದಕ್ಕೆ ಕೇಳಾಕತ್ತೀನಿ, ನಿಂಗೆ ಏನರ ಭಾಳ ಬೇಸರ ಆತನ? ಬೇಸರ ಆಗೈತಿ ಅಂದ್ರೆ ಓಡಿಸ್ಬಿಡ್ತೀರಾ ನಿಮ್ಮ ತಂಗಿನ? ಅಲ್ಲ, ಅದು ಹಂಗೆ ಕಳ್ಸಕ್ಕಾಕತಿ? ಅದೇ ಹೇಳಿದ್ದೆ, ಕಳ್ಸಕ್ಕಾಗಲ್ಲ. ಇಷ್ಟಕ್ಕೆ ಮನೆ ಮಗಳದಾಳ. ಆಮೇಲೆ ಹೋಗ್ಲಿ, ಪಾಪಕ್ಕಿಗೆ ಏನೋ ತೊಂದರೆ ಐತೆ ಅಂತ ಬಂದಾಡ್ರಿ. ಮನುಷ್ಯ ಎಲ್ಲ ನೆಟ್ಟಿಗಿದ್ದು ಗಂಡ ಸರಿ ಇದ್ದು ರೊಕ್ಕ ರೂಪಾಯಿಗೆ ಏನು ತೊಂದರೆ ಇಲ್ಲಪ್ಪ, ನೆಮ್ಮದಿ ಐತಿ ಮನ್ಯಾಗ ಅಂದ್ರೆ ಯಾಕ್ರಿ ಅವ್ರು ಆ ಜಾಗ ಬಿಟ್ಟು ಬರ್ತಾರ ಹೇಳ್ರಿ ನೋಡೋಣ. ಏನೋ ಒಂದು ಕಿರಿಕಿರಿ ಮನ್ಸಿಗೆ ನೋವು ತಡ್ಕೊಳಕ್ಕಾಗದೇ ಇರೋಂಥ ಒಂದು ಬೇಜಾರು ಆಗಿರ್ತೈತೆ ಅಂತೇಳಿ ಅಲ್ಲ ಬರೋದು, ಹೌದಿಲ್ಲ? ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಯಾಕೆ ನಾವು ಮನೆಯಾಗಿರಬಾರ್ದಕ್ಕಿ, ಬ್ಯಾಡಕ್ಕಿ, ಹೋಗ್ಲಿಕ್ಕಿ ಅಲ್ಲ. ಫಸ್ಟಿಗೆ ಇರೋದ ಅಕ್ಕಿ ಮನೆ ಇದೆ. ನಾನು ಯಾಕೆ ಅಕ್ಕಿನ ಮನೆ ಬಿಟ್ಟು ಕಳ್ಸೋಕ್ಕೆ ಅಷ್ಟೊಂದು ಆತುರಿಲಿ, ಹೌದಿಲ್ಲ? ನನಗೇನು ಬೇಜಾರಿಲ್ಲಪ್ಪ, ಬೇಜಾರು ಏನೂ ಇಲ್ಲ. ಇರಲಿ ಪಾಪ, ಆಕೇನು ರೀ ತಿನ್ನೋದ್ರಾಗ ತಿಂತಾಳ, ಉಣ್ಣೋದ್ರಾಗ ಉಣ್ತಾಳ. ನಾಳೆಕಿಗೆ ಒಂದು ಮಕ್ಕಳು ಆತಂತೇಳಿ ಇಟ್ಕೊರಿ. ಈಗ ಹೆಂಗಿದ್ರು ದುಡಿತಾ ಇದ್ದಾಳ, ಆಕಿ ರೊಕ್ಕ ಆಕಿಗೆ ಇಟ್ಕೊ ಅಂತ ಹೇಳೈತಿ, ಹೌದಾ? ನಾಳೆ ಮಕ್ಕಳಾಗಿಂದು ಅಷ್ಟೇ, ಸ್ವಲ್ಪ ದಿನ ಆಕಿ ಬಾಣತನ ಏನೈತಾಗಲಿ, ಆಮೇಲೆ ಅದಾಗಿಂದು ಆತು. ಆಮೇಲೆ ಅತ್ತಿಯರ ಮಕ್ಳು ಕರ್ಕೋತಾರೆ ಅಂತ ಹೇಳ್ಯಾರ. ಅದಾದ್ಮೇಲೆ ದುಡಿತೀನಿ ಅನ್ನೋ ಛಲ ಐತಿ ಆಕಿನಲ್ಲಿ. ಯಾರಿಗೂ ವಜ್ಜೆ ಆಗಬಾರ್ದು ನಾನು ಅನ್ನೋದು ಆಕಿಗೆ ಗೊತ್ತೈತಿ. ಅಂದಮ್ಯಾಗ ನಾನು ಆಕಿನ ಯಾಕೆ ಆಕಿ ಹೋಗ್ಲಿ ಅಂತ ನಾನು ಆಸೆ ಪಡ್ಬೇಕು? ನನಗೆ ನೋಡ್ರಿ, ನಾನು ನಿಜ ಹೇಳ್ತೀನಿ, ನನಗೆ ಆ ಭಾವನೆ ಏನೂ ಇಲ್ಲ. ನೀವಂತರೂ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇರಲಿ ನಿಮ್ಮ ತಂಗಿಕ್ಕೆ. ಮತ್ತು ಆಕಿ ಕಷ್ಟ ಬಂದೈತಿ ಅಂತ ತಾಯಿ ಮನೆಗೆ ಬರಲಾರ್ದೆ ಇನ್ಯಾರ ಮನೆಗೆ ಹೋಗ್ಬೇಕು? ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕಷ್ಟ ಅಂತ ಬಂದರೆ ನೆನಪಾಗದೆ ಫಸ್ಟ್ ತವ್ರ ಮನೆ, ಹೌದಿಲ್ಲ? ಇಂಥ ಟೈಮ್ನೇ ನಾವು ಇಲ್ಲಿ ಬರಬೇಡ, ಇಲ್ಲಿ ಮಾಡಬೇಡ ಅಂತಂದ್ರೆ ಎಲ್ಲಿ ಬೀದಿಗೆ ಬೀಳ್ಬೇಕನ್ನೋರು? ಇದನ್ನು ಅರ್ಥ ಮಾಡ್ಕೊಳ್ಳಾರ್ದೆ ಎಷ್ಟೋ ಹೆಂಗಸರು ಹೊಯ್ಯೋ ಅಂತ ಬಾಯಿ ಮಾಡೋದು, ಯಾಕೆ ಬಂದ್ಲು ಅನ್ನೋದು, ಆಕಿಗೆ ಯಾಕೆ ಮಾಡ್ತೀರಿ ಅನ್ನೋದು ಜಗಳ ಮಾಡ್ತಾರೆ. ಎಷ್ಟು ಸ್ವಸ್ತ್ಯಾರ ಹಂಗೆ ಮಾಡಬಾರ್ದು. ಯಾಕಂದ್ರೆ ಅವು ಹುಟ್ಟಿ ಬೆಳೆದ ಮನೆಗೆ ಅವು ಬರಾಕು ಸಂಕೋಚ ಆಗುವಂಗೆ, ಹೆದರುವಂಗೆ, ಬರಲೇಬೇಡ ಅಂತ ಅನ್ಕೊಳ್ಳೋಂಗೆ ನಾವು ಯಾಕೆ ಹೊರಗಿಂದ ಬಂದವ್ರು ಮಾಡ್ಬೇಕು? ನಂಗೆ ಅದ್ರ ಬಗ್ಗೆ ಯಾವ ಬೇಜಾರು ಇಲ್ಲಪ್ಪ. ನೀವೇನಾರ ಈಗ ನನ್ನ ಹೆಂಡತಿಗೆ ಬೇಜಾರಾಗೈತೇನೆ ಅಂತೇಳಿ ನೀವು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನನಗೆ ಯಾವ ಬೇಜಾರು ಇಲ್ಲ ಆತ.
ಭಾಳ ಥ್ಯಾಂಕ್ಸ್ಲೆ, ಭಾಳ ಥ್ಯಾಂಕ್ಸ್. ಕರೆನ ಎಲ್ಲಿ ನಿನಗೆ ಬೇಜಾರಾಗಿತ್ತಾನೆ ಅಂತೇಳಿ ಅರ್ಧ ನನ್ನ ಮನ್ಸಿಗೆ ಒಂಥರ ಹೆಂಗೆ ಹೇಳ್ಬೇಕು ಅನ್ನೋದೇ ಒಂದು ದೊಡ್ಡ ಕಸಿಬಿಸಿ ಆದಂಗೆ ಆಗ್ಬಿಟ್ಟಿತ್ತು. ನಿನ್ನ ಮನಸ್ಸು ಮತ್ತು ನೀ ಇಷ್ಟೊಂದು ಫ್ರೀಯಾಗಿ ಯೋಚನೆ ಮಾಡಕತ್ತಿ ಅಂದ್ರೆ ಆತು ಬಿಡು. ನೀ ಇದನ್ನು ಅರ್ಥ ಮಾಡ್ಕೊಂಡಿಯಲ್ಲ ಅಷ್ಟೇ ಸಾಕು ನನಗೆ. ಸರಿ, ಖುಷಿ ಆಯ್ತು. ಹೋಗಿ ಬರೋ ಕಾರ್ಯಕ್ಕೆ. ಏನು ಕೇಳ್ಬೇಕು ಅಂದ್ಕೊಂಡಿದ್ದೆ, ಕೇಳೋಕೆ ಆಗಿರಲಿಲ್ಲ. ಈಗ ಎಲ್ಲಿ ನೀ ಏನಾರು ಹೇಳ್ತೀಯೋ ಅಂತ ಒಂಥರ ಬೇಜಾರಾಗಿತ್ತು ನನಗೆ. ನೀ ಏನು ಹೇಳಲಿಲ್ಲಲ್ಲ, ಅಷ್ಟೇ ಸಾಕು. ಹಂಗಾರೆ ನೀವು ನನ್ನ ಇಷ್ಟೇ ಅರ್ಥ ಮಾಡ್ಕೊಂಡಿದ್ದಂತ ಆತ, ಹೌದಿಲ್ಲ ರೀ? ತಾಯಿ ಇಲ್ಲದೆ ಬೆಳೆದಕ್ರಿ ನಾನು. ತಾಯಿ ಇಲ್ಲ ಅಂದ್ರೆ ಅದ್ರ ಕಷ್ಟ ಏನಂತ ಅರ್ಥ ಮಾಡ್ಕೊಂಡೇನು ನಾನು. ಏನು ನಮ್ಮ ನೋವು ಕೇಳಕ್ಕೆ, ನಮ್ಮ ಕಷ್ಟ ಕೇಳಕ್ಕೆ ತಾಯಿ ಬೇಕು. ಏನು ನಮ್ಮವೂ ಇಲ್ಲ, ನನ್ನ ಕಷ್ಟ ಯಾರೂ ಕೇಳ್ತಿದ್ದಿಲ್ಲ. ಅಪ್ಪ ಇದ್ರೆ ಏನು ಮಾಡ್ಬೇಕು? ಚಿಗವನ ಕೈಯಾಗ ಸಿಕ್ಕೊಂಡಿತ್ತು ಅಪ್ಪನು ಪಾಪ. ಅರ್ಥಕತ್ರಿ ನನಗೆ. ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ಸುಮತಿ ಇಲ್ಲೇ ಇರಲಿ ಆರಾಮಾಗಿ. ಆಕಿ ಗಂಡ ಬದಲಾಗಿ ಅವ ಚಲೋ ಆಗಿ ನಾನು ಹೆಂಡತಿ ಕರ್ಕೊಂಡು ಹೋಗ್ತೀನಿ ಅಂತ ಬಂದು ಏನಾರು ಕರ್ಕೊಂಡು ಹೊಂಟ್ರೆ ಹೋಗಲಿ, ಖುಷಿ ಐತಿ. ಅವ್ರವ್ರ ಮನ್ಯಾಗ ಅವ್ರು ಇದ್ರೆ ಚಂದ. ಆದ್ರೆ ಅಕಸ್ಮಾತ್ ಏನಾರು ಆಕಿ ಗಂಡ ಹಿಂಗೆ ಜೀವನ ಪರ್ಯಂತ ಇರ್ತಾನಂದ್ರೆ ಆಕಿರ್ಲಪ್ಪ, ನನಗೇನು ಬೇಜಾರಿಲ್ಲ. ಹೋಲತ್ತ ಪಾಪ ಇದ್ರು ಇರುವಳ್ಳಕ್ಕ. ಏನು ಸತ್ತಾಗ ಮನುಷ್ಯ ಹೊತ್ಕೊಂಡು ಹೋಗೋದೈತ್ರಿ, ಹೌದಿಲ್ಲ? ಎಲ್ಲ ಇಲ್ಲೇ ಬಿಟ್ಕೊಟ್ಟು ಹೋಗೋದು. ಸಂಬಂಧ ಮುಖ್ಯ, ಹಂಗೆ ಅನ್ಕೋಬೇಕಷ್ಟೆ, ಹೌದಿಲ್ಲ? ಸರಿ, ಹೋಗಿ ಪೂಜೆಗೆ ಹೋಗಿ. ಅಲ್ಲ, ಪೂಜೆಗೆ ಈ ಅರಿಬಿ ಹಾಕ್ಕೊಂಡಿಯಲ್ಲ, ಸೀರೆ ಉಟ್ಕೋಬೇಕು ಬೇಡ? ದಿನ ಐತಿ ಇದನ್ನ ಜೋತಾಕೊಳ್ಳೋದು. ಮತ್ತೆ ಸೀರೆ ಉಟ್ಕೋಬೇಕಿಲ್ಲ ಒಂದು ಪೂಜೆ ಪುನಸ್ಕಾರ ಇದ್ದಾಗ. ಬರೀ ಯಾವಾಗ ನೋಡಿದ್ರೆ ಟಿಜುರಿಗೆ ನಾವು ತೊಗೊಳೋದು ನೋಡಿದ್ರೆ ಅಷ್ಟು ರೇಟಿನ ಸೀರೆ ಬೇಕು, ಇಷ್ಟು ರೇಟಿನ ಸೀರೆ ಬೇಕಂತ ತೊಗೊಂತೀರಿ. ನೋಡಿದ್ರೆ ಒಂದಿನ ಕಮ್ಮಿ ಕೊಡೋದಿಲ್ಲ ಅವನ್ನ. ಯಾವ ಪೂಜೆಕ? ಅಂದ್ರೆ ನೀ ಪೂಜೆಗೆ ಬರತ್ತಿಲ್ಲ, ನೀ ಬ್ಯಾಂಕಿಗೆ ಹೊಂಟಿಯಾ? ಹೌದು, ನನ್ನ ಕೆಲ್ಸಕ್ಕೆ ನಾ ಹೊಂಟೀನಿ. ಅಲ್ಲ ಪಾಪ ನಿಮ್ಮ ಅಕ್ಕ ಅದು ಹೊಸ ಗೋಡೌನ್ ಕಟ್ಸಾಳಲ್ಲ, ಅದ್ರ ಪೂಜೆ ಇಟ್ಕೊಂಡಾಳ. ಬಾ ಅಂತೇಳಿ ಅಷ್ಟು ಚಂದ ಹೇಳಾಳ. ನೀನು ನೋಡಿದ್ರೆ ಹೊಂಟ್ ನಿಂತಿಯಲ್ಲ. ಅಲ್ಲ, ನನಗೇನು ಕರೆದೇ ಇಲ್ಲಕ್ಕೆ. ಕರಿಲಾರ್ದರ ಮನೆಗೆ ಕೆರು ತಗೊಂಡು ಹೋದ್ರಂತೆ. ನನಗೇನು ಹರ್ಕತ್ ಬಿದ್ದತ್ತೇನ ಹೋಗಾಕ? ಕರಿಲಾರ್ದ ಹೋಗಾಕಲ್ಲಿಗೆ ನಾನು ಎಲ್ಲಿಗೆ ಬರೋದಿಲ್ಲ. ಹಂಗ್ಯಾಕೆ ಮಾತಾಡಕತ್ತಿ ಬಾಯಿಗೆ ಬಂದಂಗೆ? ಹೇಳಾಳಕ್ಕಿ ಮಾವ ಕರ್ಕೊಂಬಾ ಆಕಿನ್ನು ಅಂತೇಳಿ ಹೇಳೇ ನನಗೆ ಇದು ಮಾಡಿದ್ದು. ನೋಡಿದ್ರೆ ನನಗೆ ಹೇಳೇ ಇಲ್ಲ, ನಾನು ಕರೆದೇ ಇಲ್ಲ ಅಂತೀಯಲ್ಲ. ನೀನು ಕರಿಲಾರ್ದ ಮಾಡ್ತಾಳನ? ನಿನಗೆ ಹೇಳಿದ್ರೆ ನನಗೆ ಹೇಳ್ದಂಗನ ಮಾವ? ಅಯ್ಯ ದೇವ್ರೆ, ನೀವು ಉಂಡ್ರೆ ನಾ ಉಂಡಂಗ? ಮಾವ ತಂಗನ ಅಕ್ಕಿಗೆ ಇದ್ದಿತ್ತಂದ್ರೆ ಆಕಿನ ಬಾಯಿ ಬಿಟ್ಟು ಹೇಳ್ತಿದ್ಲು, ಈಕಿನ್ಯಾಕ ಕರಿಬೇಕು, ಬೇಕಾರ್ ಬರ್ತಾಳೆ ಬೇಡಾರ್ ಬಿಡ್ತಾಳೆ ಅಂತೇಳಿ. ನನಗೇನು ಹೇಳಿಲ್ಲಕ್ಕಿ. ನೋಡ್ ಮಾವ, ನನ್ನ ಆಕಿ ಕರೆದಿಲ್ಲ ಅಂದಮೇಲೆ ನಾನು ಹೋಗಲ್ಲ ಅಷ್ಟೇ. ಆಕಿ ನನ್ನ ಕರಿಬೇಕು, ಅವಾಗ ನಾನು ಹೋಗ್ತೀನಿ. ನಾನು ಕರೆದಿಲ್ಲಲ್ಲ, ನನ್ನ ಪಾಡಿನ ಕೆಲ್ಸಕ್ಕೆ ಹೊಂಟೇನಿ. ಅದು ಈಗ ಕರೆದ್ರು ನಾ ಬರಲ್ಲ. ಯಾಕಂದ್ರೆ ಗಡ್ಡಕ್ಕೆ ಬೆಂಕಿದ್ದ ಬಾವಿ ತೋಡ್ದಂಗ ಈಗ ಕರೆದ್ರೆ ನಾ ಯಾಕೆ ಹೋಗಕ್ಕೆ ಹೋಗ್ಲಿ? ತೆಲ್ಕೆಟ್ಟತನ ನನಗೆ. ಎದಕ್ಕೆ ಇಷ್ಟು ಹಠ ಸಾಧಿಸ್ತಿ? ನಿಮ್ಮ ಅಕ್ಕಿ ನೀ ಇದನ್ನೆಲ್ಲ ಬೆಳೆಸ್ಕೊಂಡು ಹೋಗ್ತಾರ ಏನು ಹುಚ್ಚರ್ಸಂತೆ ಅಂತ ನಾನು ಏನು ಹೇಳ್ಬೇಕು ಇದಕ್ಕೆ ಅನ್ನೋದು ನಂಗೆ ಅರ್ಥ ಆಗೋಲ್ತದಾಗ. ಎದಕ್ಕೆ ಅಲ್ಲ ಕರಿಬೇಕನ್ನ ಸಪ್ರೇಟಾಗಿ ನೀನು ಬಾ ನೀ ಬಾ ನೀ ಬಾ ನೀ ಬಾ ಅಂತೇಳಿ. ಮನ್ಯಾಗ ಅಕ್ಕನ ಮನೆ ಫಂಕ್ಷನ್ ಅದ, ಮುಂದೆ ನಿಂತು ನೀನು ಮಾಡ್ಬೇಕದನ್ನ ಗೊತ್ತನ? ಗಿರ್ಜಕ್ಕರು ನಾನು ಈಗ ಹೋಗಿದ್ನಲ್ಲ, ಗಿರ್ಜಕ್ಕರು ಒಂದು ಬೆಳಗ್ಗೆನ ಬಂದಾರಲ್ಲಿ, ಗೊತ್ತೈತಿ? ಒಂದು ಬೆಳಗ್ಗೆನ ಬಂದು ಅವರು ಅದೇನೇನೋ ಪೂಜೆಗೆಲ್ಲ ತಯಾರು ಮಾಡಿ ಹೊಂದಾಣಿಕೆ ಮಾಡಿಕೊಟ್ಟು ಅದೇನೇನೋ ಕೆಲಸ ಎಲ್ಲ ಮಾಡ್ಯಾರ ಅವ್ರು, ಗೊತ್ತನ? ನೀನು ಇನ್ನೂ ಹೋಗಾಕು ತಯಾರಿಲ್ಲ, ಹೋಗಲ್ಲ ಅಂತ ಹೇಳ್ತಾ ಇದ್ದಿ. ಗಿರ್ಜಕ್ಕರು ಹೊರಗಿನಾರ ಅವ್ರು ಮಾಡಿದಷ್ಟು ನಾವು ಮಾಡೋದು ಬೇಡ ತೀರ. ಏನು ಹುಚ್ಚರ್ಸಂತೆಪ್ಪ, ಹಂಗೆ ಮಾಡಬೇಡ. ಏನು ಬಾ ನೋಡ್ ಮಾವ, ಹೊರಗಿನವ್ರಿಗೆ ಸತಿಗೆ ಆಕಿ ಮುಂಚೆ ಕರೆದಾಳ. ಅಕ್ಕಗೆ ಬಾ ಅಂತ ಅಕ್ಕ ತಂಗಿಗೆ ಬಾ ಅಂತ ಕರಿ ಅಷ್ಟಿದು ಇಲ್ಲ. ಹೊರಗ್ನಕ್ಕೆ ಅವ್ರು ಗಿರ್ಜಕ್ಕರ್ ಎದಕ್ಕೆ ಸುಮ್ನೆ ಬಂದ್ ಮಾಡ್ತಾರ? ಬಾ ಗಿರ್ಜಾ ಅಂದಿರ್ತಾಳ. ಅದಕ್ಕೆ ಮೊದ್ಲಿಂದನೂ ಆಕಿ ಇಬ್ರು ಭಾರಿ ಫ್ರೆಂಡ್ ಅವ್ರು. ನಿನ್ಗೆ ಅದೆಲ್ಲ ಗೊತ್ತಿಲ್ಲ ಮಾವ, ಸುಮ್ಮನಿರು ನೀನು. ನೋಡ, ಆಕಿ ಗಿರ್ಜಕ್ಕರ್ಗೆ ಅಷ್ಟೊಂದು ಉಪುಪ್ ಮಾಡಿ ಕರೆದಕ್ಕೆ ನಂಗೆ ಕರಿಬೇಕಿತ್ತು, ಹೋಗಿದ್ದೆ. ನನ್ನೇ ಕರೆದಿಲ್ಲ, ನಾ ಯಾಕೆ ಹೋಲಿ? ನಿಂಗೆ ಕರ್ಕೊಂಬ ಅಂದ್ರೆ ನನಗೂ ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದೈತಿ. ಏನು, ನಾನು ಓದೇನಿ, ದುಡಿತೇನಿ. ನಾನು ಯಾರಿಗೂ ಏನು ಇದು ಮಾಡೋ ಅವಶ್ಯಕತೆ ಇಲ್ಲ. ನಾನು ಬರಲ್ಲ ಹೇಳೋದು ಆಕಿಗೆ. ನೋಡಿ, ಇವತ್ತು ಎಲ್ಲರೂ ಆಕಿಗೆ ಬೈತಾರ, ತಂಗಿ ಬಂದಿಲ್ಲ ಅಂದ್ರೆ ತೀರ ಏನು ಕರೆದಿರಕ್ಕಿಲ್ಲ ನಾ ಅಂತೇಳಿ. ಬೈಯೋದಕ್ಕೀಗಲ್ಲ ನಿನಗೆ. ನೋಡು, ಅಕ್ಕಂದು ಎಳಗಿ ಕಂಡು ಸೈಸ್ ಒಳ್ಳು, ಅದಕ್ಕೆ ಬಂದಿಲ್ಲ ಅಂತಾರ, ಗೊತ್ತೈತಿ? ಅದಕ್ಕೆ ಹಂಗೆ ಮಾಡಬೇಡ. ಬಾ. ಹಂಗೆ ಬೈತಾರ? ನಿನಗ ಬೈತಾರ ಮತ್ತೆ. ಬಾ, ಸುಮ್ಮನೆ ಜಗಳ ಮಾಡ್ಕೊಂಡು ನಿಂದ್ರಬೇಡ. ನಾನೇನು ಬರಲ್ಲ, ಆಮೇಲೆ ನೋಡ್ತೇನೆ, ಮಧ್ಯಾಹ್ನ ಮೇಲೆ ಆದ್ರೆ ಬರ್ತೀನಿ. ಫೋನ್ ಹಚ್ಚಲಿಕ್ಕೆ ಯಾವಾಗ ಬರ್ತೀನಿ? ಹಂಗ ಮಾಡಬೇಡ, ಸುಮ್ಮನ ಬಾ, ಬರೋದು ನೋಡು. ಇಷ್ಟಕ್ಕೂ 5 ಮಂದಿ ಮುತ್ತೈದೆಯರು ಗುಡಿ ತುಂಬ್ತಾಳಲ್ಲ, ಅದ್ರಾಗ ನಿನಗೂ ತುಂಬ್ತಾಳಂತ. 5 ಮಂದಿಯಾಗ ನೀನು ಒಬ್ಬಿಕ್ಕಿ ಬಾ ಅಂತ ಹೇಳಾಳ, ಗೊತ್ತೈತಿ? ಬಾ, ನಾನು ನಿನ್ಗೆ ಹೇಳೋದು ಮರ್ತಿದ್ದೆ, ನಂದ ತಪ್ಪು. ಆಕಿ ನಿಂಗೆ ಮೊದಲ ಹೇಳಾಳ. ಆಯ್ತು, ಬರ್ತೇನೆ. ನಿನ್ನ ಕಾಟನ ಭಾಳ ಆಗೈತಿ, ಬರ್ತೇನೆ. ಅಯ್ಯೋ ದೇವ್ರಿ, ಏನು ಮಂಡ ದೇವ್ರೈತು ಮರ ಇದು. ಎಷ್ಟೊತ್ತು ಮಾಡ್ತಿಲಿ ಹೊಂಡ? ಏನು ಲಗ್ನಕ್ಕೆ ಹೊಂಟೇವ ನಾವ? ಆ ಹುಡುಗಿ 10 ಗಂಟೆ ಅಂದ್ರೆ ಮೂರ್ತೈತಿ, ದೌಡ್ ಬರ್ರಿ ಅಂತ ಹೇಳೈತಿ. 9:30 ಹಿಂಗದು ಅಂತೇಳಿ ನೋಡಿದ್ರೆ ನೀನು ಇನ್ನು 8:08 ಇಲ್ಲೇ ಆದ್ರೂ ಹೊಂಡವಲ್ಲಿ. ಬಂದೆ. ಏನ್ ನಿಮ್ಮಂಗೆ ಎದ್ದು ನೆಟ್ಟಗೆ ತಯಾರಾಗೇನಂತ ಮಾಡಿರನ?
ಕೆಲಸ ಏನ್ ಸ್ವಲ್ಪ ಇರ್ತಾವನ್ರಿ ನಿಮ್ದೊಂದು ಕಾಟ ಅತ್ತಾಗ. ಅಯ್ಯೋ ದೇವ್ರೆ, ಈ ದನಕ್ಕೆ ನೀರ್ ಇಡಬೇಕು, ಹಾಲು ಕರಿಬೇಕು, ಹುಲ್ಲು ಹಾಕಬೇಕು, ಸಗಣಿ ಬಾಚ್ ಹಕ್ಕಿ ಸ್ವಚ್ಛ ಮಾಡ್ಕೋಬೇಕು. ಸಾಕಾಗೈತ್ರಿ, ನನಗೂ ವಯಸ್ಸಾಗೈತೆ. ಬರ್ಬರ್ತಾ ದನ ಮಾರಿ ಬಿಡ್ರಿ ಅಂತ ಹೇಳಿದ್ರು ಕೇಳುವಲ್ರಿ ಅತ್ತಾಗ. ಆ ಗಂಗಳ ತುಂಬಾ ಹಾಲು ಹಾಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತೆಲೆಯಾಡೋ ಮೊಸರು ಹಾಕೊಂಡು ಹೊಡಿತಿರ್ತೀಯಲ್ಲ, ಅವಾಗ ಅನ್ಬೇಕು ದನ ಮಾರಿ ಅಂತೇಳಿ. ಹೈನ್ ಐತೆ ಅಂತೇಳಿ ಉಣ್ಣಾಕತ್ತಿ ಈಡಾಗಿ ಮೈ ಕೈ ಶರೀರ ಗಟ್ಟಿ ಐತಿ ನಮ್ದು. ಎಲ್ಲ ಮಾರಿ ಕುಂತಿ ಅಂದ್ರೆ ತಿಂತಿ ನೋಡ ಮಣ್ಣು. ಅಯ್ಯೇ, ಪಾಕಿಟ್ ಅಲ್ಲಿ ಸಿಗುದಿಲ್ಲನ? ಅಲ್ಲಿ ಕೆಮಿಕಲ್ ಹಾಕಿ ಅದ್ ಏನೇನ ಹಾಕಿ ಬೆಳಗ್ ಮಾಡ್ತಾರಂತ. ಅವ್ ಏನೇನ ಹೊಲಸ್ ಒಂದ್ ನೆಟ್ಬಿಟ್ಟು ಏನು ಬರೋದು, ತುಪ್ಪ ಅಂತ ಉಪಯೋಗ ಇಲ್ಲ ಅಂತ, ದಾಲ್ಡಾ ಅಕ್ಕಮಟ್ಟು ಏನೇನ ಹಾಕಿ ಮಾಡ್ತಾರಂತ. ನನಗರ ಊಟಕ್ಕೆ ತುಪ್ಪ ಇಲ್ಲ ಅಂದ್ರೆ ಹೊಂದಾಣಿಕೆ ಆಗೋದಿಲ್ಲ, ತುಪ್ಪ ಬೇಕೇ ಬೇಕು. ಏನ ಸುಮ್ನೆ ರೊಮರ ಏನಿರ್ತದ. ನೀ ಇವತ್ತೊಂದಿನ ಮಾಡಿ ಇಲ್ಲ ಬಿಡು, ನಾನೇ ಮಾಡ್ತೀನಿ ಇನ್ಮ್ಯಾಗ. ಬೇಕಾದ್ರೆ ಆದ್ರೂ ಮಾರಂತ ಮಾತ್ರ ಅನ್ನಕ್ ಬಿಡ. ಮಾರಿ ಮತ್ತೆ ಬೆಳಗ್ಗೆ ದಿಸ್ತ್ರಿ ಅರ್ಬೇಕು ನಿಂತು ಬಿಟ್ಟಿರಲ್ಲ, ಮಾರಿ ಅದೇದು ಮಾಡ್ರಿ. ಅದೇನ್ ಮಾಡ್ತೀರಾ ಮಾಡ್ರಿ. ಆತ ಮರ ಈಗೇನ್ ಮುಗ್ದತೆ ಇಲ್ಲ. ಅಲ್ಲೇ ನಾಷ್ಟ ಐತಿ ಬಾ ಅಂದಾಳಲ್ಲಕ್ಕಿ. ಮತ್ ಹೋಗಿ ಅಲ್ಲೇ ನಾಷ್ಟ ಮಾಡಿದ್ರ ಆಗಲ್ಲ, ಇಲ್ಲೇನ್ ಮಾಡ್ಕೊಂಡ್ ನಿಂತಿ? ಇಲ್ಲ ಏನ್ ಮಾಡಕತ್ತಿಲ್ಲ. ಸಾರು ರಾತ್ರಿ ಉಳಿದಿದ್ ಪಲ್ಯ ಸಾರು ಬಿಸಿ ಮಾಡಿದೆ. ರಾತ್ರಿ ಬಂದಿಂದ ಉಣ್ಣಾಕದು ಬೇಡನ ಐತಂತೇಳಿ ಕೆಡ್ಸಕತ್ತನ ಬಿಸಿ ಮಾಡಿಟ್ಟೆ. ಆಮೇಲೆ ಬೆಳಗ್ಗೆದ್ದು ಕೆಲಸ ಇರ್ತಾವ ಬಿಡ್ರಿ, ಖಾಲಿ ಅದೇ ನಾನು. ದೇವ್ರೆ ಅತ್ತಾಗ ನಡ್ರಿ. ಬಸ್ ತೆಪ್ತಂದ್ರ ಐತಿ ಈಗ ನಿನಗ. ಬಸ್ ಸ್ಟ್ಯಾಂಡ್ನಾಗ ಕೆಟ್ಟ ಬಿಸ್ಲಾ ಕಲ್ ಮ್ಯಾಗ ಕುಂದಿರ್ತೇನಿ, ತಳಗು ಮ್ಯಾಗ ಸುಡುವಂಗ. ಇಲ್ಲ ನಿಮ್ ತೊಡಿ ಮ್ಯಾಗ ಕುಂದಿರ್ತೇನೆ.